ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಸ್ನೇಹಿತರೆ, ಇವತ್ತು ನಾವು ಕಂಪ್ಯೂಟರ್ ಬಗ್ಗೆ ನೋಡ್ತೀವಿ. ಈಗಾಗಲೇ ಕೂಡ ನೋಡಿದ್ದೇವೆ, ಈಗ ಕೂಡ ನೋಡೋಣ ಸ್ನೇಹಿತರೆ. ಇವತ್ತಿನಿಂದ ಕಂಪ್ಯೂಟರ್ ಕ್ಲಾಸ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. PSTR ಮತ್ತು HSTR ಅಲ್ಲಿ ಕಂಪ್ಯೂಟರ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಂಪ್ಯೂಟರ್ ಕ್ಲಾಸ್ ಅನ್ನ ನಿಮ್ ಮುಂದೆ ತರ್ತಾ ಇರುವಂತದ್ದು. ಇನ್ನು ಕೇವಲ ಇಷ್ಟಕ್ಕೆ ಮಾತ್ರ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಎಲ್ಲ ಎಕ್ಸಾಮ್ಸ್ಗಳಲ್ಲೂ PC ಇರಬಹುದು, PSI ಇರಬಹುದು, ಟೀಚರ್ಸ್ ಇರ್ಬೋದು, ಅಥವಾ VAO ಇರಬಹುದು, ಹೀಗೆ ಎಲ್ಲ ಎಕ್ಸಾಮ್ಗಳಿಗೂ ಕಂಪ್ಯೂಟರ್ ಅತ್ಯಂತ ಅವಶ್ಯಕ. ಸೊ ಕನ್ನಡದಲ್ಲಿ ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನ ನೀಡೋದು ತುಂಬಾ ಕಡಿಮೆ ಇದ್ದಾರೆ. ಸೊ ಆ ಕಾರಣದಿಂದ ನಾವು ನಿಮ್ಮ ಮುಂದೆ ಕಂಪ್ಯೂಟರ್ ಅಂತ ತರ್ತಿದ್ವಿ. ಎಕ್ಸ್ಪೆಷಲಿ PSTR HSTRಗೆ 25 ಅಂಕಗಳು ಇರೋದ್ರಿಂದ. ಇನ್ನು ನಾವು ಅದಕ್ಕಾಗಿ ಒಂದು PDF ಅನ್ನ ಕೂಡ ಅವೈಲಬಲ್ ಇದೆ. ಆ PDF ಅಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿದೆ. ಕಂಪ್ಯೂಟರ್ನ ಪರಿಚಯ ಮತ್ತು ಇತಿಹಾಸದ ಬಗ್ಗೆ ಇರುತ್ತೆ, ಕಂಪ್ಯೂಟರ್ನ ವಿಧಗಳಿರುತ್ತೆ, ಕಂಪ್ಯೂಟರ್ ಮೆಮೊರಿ ಇರುತ್ತೆ, ಕಂಪ್ಯೂಟರ್ ಭಾಗಗಳು, ಇನ್ಪುಟ್ ಔಟ್ಪುಟ್ ಡಿವೈಸಸ್, MS ಆಫೀಸ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇಂಟರ್ನೆಟ್, WWW, ವೈರಸ್ಗಳು, ಟರ್ಮ್ ಆಪರೇಟರ್ಸ್ಗಳು, ಸೈಬರ್ ಸೆಕ್ಯೂರಿಟಿ, ಡಾಟಾ ಮ್ಯಾನೇಜ್ಮೆಂಟ್, ಸೋಷಿಯಲ್ ನೆಟ್ವರ್ಕಿಂಗ್, ಲಾಜಿಕ್ ಗೇಟ್ಸ್ಗಳು, ನಂಬರ್ ಸಿಸ್ಟಮ್ಸ್, ಬಹು ಆಯ್ಕೆ ಪ್ರಶ್ನೋತ್ತರಗಳು, ಹಾಗೂ ಪ್ರತಿ ಲೆಸನ್ನ ಕೆಳಗಡೆ ಅಂದ್ರೆ ಪ್ರತಿ ಪಾಠ ಮುಗಿದ ನಂತರ ನಿಮಗೆ ಅಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಕೂಡ ಇರುವಂತದ್ದು. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೋತ್ತರಗಳು ಇರುತ್ತೆ, ಅವುಗಳನ್ನು ನೀವು ನೋಡಬಹುದು. ಇದೆಲ್ಲವೂ ನಮ್ಮ PDF ಅಲ್ಲಿ ಇರುತ್ತೆ. ಈ PDF ಅನ್ನ ಹೇಗೆ ಪಡೆದುಕೊಳ್ಳೋದು ಅಂದ್ರೆ ಸ್ನೇಹಿತರೆ, 9945005138ಗೆ 149 ರೂಪೀಸ್ ಅನ್ನ ಪೇ ಮಾಡಿ, ಗೂಗಲ್ ಪೇ ಅಥವಾ GPay ಯಾವ್ದಾದ್ರೂ ಓಕೆ, ಪೇ ಮಾಡಿ. ಕೆಳಗಡೆ ಆ ಸ್ಕ್ರೀನ್ಶಾಟ್ ಕೆಳಗಡೆ ಕಂಪ್ಯೂಟರ್ ಅಂತ ಮೆನ್ಷನ್ ಮಾಡಿ ನೀವು ಕಳಿಸಿದ್ರೆ ನಿಮಗೆ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ನಿಮಗೆ ಕಂಪ್ಯೂಟರ್ PDF ಸಿಗುತ್ತೆ. ಇದಷ್ಟೇ ಅಲ್ಲದೆ ನಮ್ಮ ಬಳಿ 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ ಇರುವಂತದ್ದು, 7ರಿಂದ 10 ಸೈನ್ಸ್ PDF ಇರುವಂತದ್ದು, ಅದಾದ ಬಳಿಕ EVS PDF ಇರುವಂತದ್ದು, ಕನ್ನಡ ಇರುವಂತದ್ದು, ಹಾಗೂ ಶಿಕ್ಷಕರಿಗಾಗಿಯೇ ಸೈಕಾಲಜಿ ಕೂಡ ಇರುವಂತದ್ದು. ನಿಮ್ಗೆ ಯಾವುದೇ PDF ಬೇಕು ಅಂದ್ರೂ ಈ ನಂಬರ್ಗೆ 9945005138ಗೆ ಈಚ್ ಸಬ್ಜೆಕ್ಟ್ 149 ರೂಪೀಸ್ ಇರುತ್ತೆ. ನೀವು ಪೇ ಮಾಡಿ ಒಂದು ವೇಳೆ ಬೇಕು ಅಂದ್ರೆ ಬೈ ಮಾಡಬಹುದು ಅಂತ ಹೇಳ್ದ ಕ್ಲಾಸ್ ಶುರು ಮಾಡೋಣ. ಎಸ್, ಕಂಪ್ಯೂಟರ್ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿರುವಂತಹದ್ದು ಕಂಪ್ಯೂಟರ್ ಎನ್ನುವಂತಹದ್ದು ಒಂದು ಎಲೆಕ್ಟ್ರಾನಿಕ್ ಮಿಷನ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ. ಏನು ಎಲೆಕ್ಟ್ರಾನಿಕ್ ಮಿಷನ್ ಸ್ನೇಹಿತರೆ? ಚಾರ್ಲ್ಸ್ ಬ್ಯಾಬೇಜ್ ಏನಿದ್ದಾರೆ, ಇವರನ್ನ ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯಲಾಗುತ್ತೆ. ಯಾರು? ಚಾರ್ಲ್ಸ್ ಬ್ಯಾಬೇಜ್ ಅನ್ನ. ಇವರು 19ನೇ ಶತಮಾನದಲ್ಲಿ ಅನಾಲಿಟಿಕ್ ಇಂಜಿನ್ ಎನ್ನುವುದನ್ನ ವಿನ್ಯಾಸಗೊಳಿಸ್ತಾರೆ. ಅದು ಆಧುನಿಕ ಕಂಪ್ಯೂಟರ್ಗಳಿಗೆ ಭದ್ರ ಬುನಾದಿಯನ್ನ ಹಾಕಿತ್ತು. ಆ ಕಾರಣದಿಂದ ಚಾರ್ಲ್ಸ್ ಬ್ಯಾಬೇಜ್ ರವರನ್ನ ಕಂಪ್ಯೂಟರ್ನ ಪಿತಾಮಹ ಅಂತ ಕರೀತಾರೆ. ಕಂಪ್ಯೂಟರ್ನ ಇತಿಹಾಸವನ್ನ ನಾವು ನೋಡೋದಾದ್ರೆ, ಕಂಪ್ಯೂಟರ್ ಪೀಳಿಗೆಗಳು ಅಂದ್ರೆ ಜನರೇಷನ್ ಆಫ್ ಕಂಪ್ಯೂಟರ್, ತಂತ್ರಜ್ಞಾನದ ಬದಲಾವಣೆಗೆ ಅನುಗುಣವಾಗಿ ಕಂಪ್ಯೂಟರ್ನ ಬೆಳವಣಿಗೆಗಳನ್ನ ವಿಂಗಡಿಸಲಾಗಿದೆ. ಇನ್ನು ಸ್ನೇಹಿತರೆ, ಮೊದಲ ಪೀಳಿಗೆಯ ಬಗ್ಗೆ ನೋಡೋಣ. ಸ್ನೇಹಿತರೆ, ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಕಂಪ್ಯೂಟರ್ ಎನ್ನುವಂಥದ್ದು ಒಂದು ಎಲೆಕ್ಟ್ರಾನಿಕ್ ಮಿಷಿನ್ ಅಂತ ಅಂದೆ. ಇಲ್ಲಿ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾರೆ, ಯಾವ ಪೀಳಿಗೆಗಳು ಹೇಗೆ ಆದ್ವು, ಹೇಗೆಲ್ಲ ಆಯ್ತು ಅನ್ನುವಂಥದ್ದನ್ನ ಈಗ ನಾವು ನೋಡ್ಕೊಂಡು ಹೋಗೋಣ. ನೋಡಿ, ಮೊದಲನ ಪೀಳಿಗೆ ಏನಿದೆ ಇದು 1940ರಿಂದ 56ರವರೆಗೆ ಇರುತ್ತೆ. ಮೊದಲ ಪೀಳಿಗೆ 1940ರಿಂದ 56ರವರೆಗೆ ಆಗುತ್ತೆ. ಇಲ್ಲಿ ನಿರ್ವಾತ ಕೊಳವೆಗಳನ್ನ, ವ್ಯಾಕ್ಯೂಮ್ ಟ್ಯೂಬ್ ತಂತ್ರಜ್ಞಾನವನ್ನ ಬಳಸಲಾಯಿತು. ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸಿ ಇಲ್ಲಿ ವಿದ್ಯುತ್ತನ್ನ ಇದುಗಳಿಗೆ ಅಂದ್ರೆ ಮೊದಲ ಪೀಳಿಗೆ ಕಂಪ್ಯೂಟರ್ಗಳಿಗೆ ಕೊಡಲಾಗುತ್ತೆ. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳು ನೀವು ನೋಡಿರ್ಬೋದು, ದೊಡ್ಡ ಬಿಲ್ಡಿಂಗ್ಸ್ ಏನಿರುತ್ತೆ ಆ ತರ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿ ಇಲ್ಲಿ ತಂತ್ರಜ್ಞಾನ ವಿದ್ಯುತ್ತನ್ನ ಹರಿಸುವಂತ ಕೆಲಸವನ್ನ ಮಾಡ್ತಾರೆ. ಇವುಗಳ ವಿಶಿಷ್ಟತೆ ಏನಪ್ಪಾ ಅಂದ್ರೆ, ಇವುಗಳಲ್ಲಿ ಗಾತ್ರದಲ್ಲಿ ಒಂದು ದೊಡ್ಡ ಕೋಣೆಯಂತೆ ಇರ್ತವೆ, ಅತಿಯಾದ ಶಾಖವನ್ನು ಉತ್ಪಾದಿಸ್ತಾ ಇರ್ತವೆ, ಅಂದ್ರೆ ಈಟನ್ನ ಕೊಡ್ತಾ ಇರ್ತವೆ. ವ್ಯಾಕ್ಯೂಮ್ ಟ್ಯೂಬ್ಗಳು ತುಂಬಾ ಈಟನ್ನ ಕೊಡ್ತಾ ಇರ್ತವೆ ಮೊದಲ ಪೀಳಿಗೆಯಲ್ಲಿ. ಅವಾಗ ಯೋಚನೆ ಮಾಡ್ತಾರೆ, ಇಷ್ಟು ದೊಡ್ಡದು ಬೇಕಾ, ಇಷ್ಟೊಂದು ಅತಿಯಾದ ಶಾಖ ಇರುತ್ತಲ್ಲ, ಸೊ ಏನಾದ್ರೂ ಮಾಡೋಣ ಅಂತ 2ನೇ ಪೀಳಿಗೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾರೆ. 2ನೇ ಪೀಳಿಗೆ ಬಂದು 1956ರಿಂದ 43. ಮೊದಲ ಪೀಳಿಗೆ ಎಷ್ಟು? 1940ರಿಂದ 56.
ಎರಡನೇ ಪೀಳಿಗೆ ಬಂದು 56ರಿಂದ 63. ಈ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತೆ. ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಗಳೇನಿರುತ್ತೆ, ಟ್ರಾನ್ಸಿಸ್ಟರ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಟ್ರಾನ್ಸಿಸ್ಟರ್ಸ್ಗಳು ಅಂದ್ರೆ ಹೀಗಿರುತ್ತೆ. ಟ್ರಾನ್ಸಿಸ್ಟರ್ಸ್ಗಳು ಅಂದ್ರೆ ಒಂದ್ರೊಳಗಡೆನೆ ಇವೆಲ್ಲವನ್ನ ಹಾಕೊಂಡು ಹೋಗ್ತಾ ಇರ್ತಾರೆ. ಟ್ರಾನ್ಸಿಸ್ಟರ್ಗಳನ್ನ ಬಳಕೆ ಮಾಡಲಾಗುತ್ತೆ. ಏನು ಇಲ್ಲಿ ಉಪಯೋಗ ಆಗುತ್ತೆ ಅಂದ್ರೆ ಮೊದಲ ಪೀಳಿಗೆಗೆ ಹೋಲಿಸಿದ್ರೆ ಇವುಗಳ ಗಾತ್ರ ಚಿಕ್ಕದಾಗಿರುತ್ತೆ, ವೇಗ ಹೆಚ್ಚಾಗಿರುತ್ತೆ, ಕಡಿಮೆ ವಿದ್ಯುತ್ ಬಳಕೆ. ಅಂದ್ರೆ ಮೊದಲು ದೊಡ್ಡ ದೊಡ್ಡ ರೂಮ್ ಇರುತ್ತೆ, ವೇಗ ಕಡಿಮೆ ಇರುತ್ತೆ, ವಿದ್ಯುತ್ ಜಾಸ್ತಿ ಬಳಕೆ ಆಗುತ್ತೆ. ಆದ್ರೆ ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳು, ಮೊದಲಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಬಳಸ್ತಾರೆ, ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನ ಬಳಸೋದ್ರಿಂದ ಮೊದಲ ಪೀಳಿಗೆಗೆ ಹೋಲಿಸಿದ್ರೆ ಗಾತ್ರ ಚಿಕ್ಕದಾಗುತ್ತೆ, ವೇಗ ಹೆಚ್ಚಾಗುತ್ತೆ, ಕಡಿಮೆ ವಿದ್ಯುತ್ ಬಳಕೆ ಆಗುತ್ತೆ. ಸೊ ಇದನ್ನು ಕೂಡ ಬದಲಾವಣೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಮೂರನೇ ಪೀಳಿಗೆಯಲ್ಲಿ. ಮೂರನೇ ಪೀಳಿಗೆ ಬಂದು 1964ರಿಂದ 71. ಈಗ ಅರ್ಥ ಆಯ್ತಲ್ಲ. 1940ರಿಂದ 56 ಮೊದಲ ಪೀಳಿಗೆ, ಎರಡನೇ ಪೀಳಿಗೆ ಬಂದು 1956ರಿಂದ 64 ಎರಡನೇ ಪೀಳಿಗೆ, ಮೂರನೇ ಪೀಳಿಗೆ ಬಂದು 1964ರಿಂದ 71. ಎಷ್ಟು? 1964ರಿಂದ 71. ಈ ಪೀಳಿಗೆಯಲ್ಲಿ ಏನನ್ನ ಮಾಡ್ತಾರೆ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ ಐಸಿ ಚಿಪ್ಗಳ ತಂತ್ರಜ್ಞಾನವನ್ನು ಬಳಸ್ತಾರೆ. ಇವುಗಳು ಸಿಲಿಕಾನ್ ಚಿಪ್ಗಳ ಮೇಲೆ ಟ್ರಾನ್ಸಿಸ್ಟರ್ಗಳನ್ನು ಅಳವಡಿಸಿ ಐಸಿ ಚಿಪ್ಗಳನ್ನು ತಯಾರಿಸಲಾಗುತ್ತೆ. ಇದುವೇ ನೋಡಿ, ಅಲ್ಲಿ ನಾವು ಈ ತರ ತೋರಿಸಿದ್ವಲ್ಲ, ಯಾವುದು ವ್ಯಾಕ್ಯೂಮ್ ಟ್ಯೂಬ್ ಆದ್ಮೇಲೆ ಟ್ರಾನ್ಸಿಸ್ಟರ್ನ ನೋಡಿದ್ವಲ್ಲ. ಈಗ ಅದೇ ಟ್ರಾನ್ಸಿಸ್ಟರ್ಗಳು ಒಂದೇ ಇದ್ರೊಳಗಡೆ ಎಷ್ಟಿದೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಇವುಗಳನ್ನು ನಾವು ಐಸಿ ಚಿಪ್ಗಳು ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಕಂಪ್ಯೂಟರ್ನ ವೇಗ, ದಕ್ಷತೆ ಮತ್ತು ನಂಬಲಾರ್ಹತೆ ಅಂದ್ರೆ ನಂಬಿಕೆ ಹೆಚ್ಚಾಗುತ್ತೆ. ಕೀಬೋರ್ಡ್ ಮತ್ತು ಮಾನಿಟರ್ಗಳ ಇಲ್ಲಿ ಜನಪ್ರಿಯವಾಗುತ್ತೆ. ಮೂರನೇ ಪೀಳಿಗೆಯಲ್ಲಿ ಕೀಬೋರ್ಡ್ ಮತ್ತು ಮಾನಿಟರ್ಗಳ ಬಳಕೆ ಜನಪ್ರಿಯ ಆಗುತ್ತೆ. ಇದಾದ್ಮೇಲೆ ನಾಲ್ಕನೇ ಪೀಳಿಗೆಯಲ್ಲಿ ಬರುತ್ತೆ. ನಾಲ್ಕನೇ ಪೀಳಿಗೆ ಪ್ರಸ್ತುತ ನಡೀತಾ ಇರುವಂತ 1971ರಿಂದ ಇಲ್ಲಿಯವರೆಗೂ ನಡೀತಾ ಇದೆ. ಮೈಕ್ರೋ ಪ್ರೊಸೆಸರ್ಸ್ಗಳ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗುತ್ತೆ. ಅಂದ್ರೆ ಸಾವಿರಾರು ಐಸಿ ಚಿಪ್ಗಳನ್ನ ಒಂದೇ ಸಿಲಿಕಾನ್ ಚಿಪ್ ಮೇಲೆ, ಈಗ ಲ್ಯಾಪ್ಟಾಪ್ ಅಲ್ಲಿ ನಾವು ನೋಡಬಹುದು, ಅದನ್ನ ಓಪನ್ ಮಾಡಿದ್ರೆ ಈಗ ಕಾಣಿಸುತ್ತೆ. ಅವುಗಳನ್ನ ಮೈಕ್ರೋ ಪ್ರೊಸೆಸರ್ಸ್ಗಳು ಎಂದು ಕರೀತಾರೆ. ಅವುಗಳನ್ನ ಬಳಕೆ ಮಾಡುತ್ತೆ. ಈ ಯುಗದಲ್ಲಿ ಪರ್ಸನಲ್ ಕಂಪ್ಯೂಟರ್ PC ಕ್ರಾಂತಿಯನ್ನು ನಡೆಯಿತು. ಇಂಟರ್ನೆಟ್, ಮೌಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬಳಕೆ ಮಾಡಲಾಯಿತು. ಆಪಲ್, IBM ಕಂಪನಿಗಳು ಮುಂಚೂಣಿಗೆ ಬಂದವು. ಇಲ್ಲಿ ನಾವು ಎಡಿಟಿಂಗ್ ಇರಬಹುದು, AI ಎಡಿಟಿಂಗ್, ಗ್ರಾಫಿಕ್ ಕಾರ್ಡ್ಸ್ಗಳು ಇವೆಲ್ಲವನ್ನ ಬಳಕೆಯನ್ನ ಮಾಡ್ಕೊಂಡ್ವಿ. ಅದಾದ ಮೇಲೆ ಪ್ರಸ್ತುತ ಈಗ ಬಂದಿರುವಂತದ್ದು 5ನೇ ಪೀಳಿಗೆ, ಪ್ರಸ್ತುತ ಮತ್ತು ಭವಿಷ್ಯ ಎರಡನ್ನೂ ಕನ್ಸಿಡರ್ ಮಾಡಿರುವಂತದ್ದು. ಇಲ್ಲಿ ಯಾವುದೇ ಡೇಟ್ಗಳು ಇಲ್ಲ. ನಿಮ್ಗೆ ಫಸ್ಟ್ ಇಂದ ನೋಡ್ಕೊಂಡ್ ಬಂದ್ಬಿಡೋಣ. ಒಂದು ಸರಿ ಪೀಳಿಗೆಗಳ ಇಸುವಿಗಳನ್ನು 1940ರಿಂದ 56 ಮೊದಲನೇದು, ಆಮೇಲೆ 1956ರಿಂದ 64 ಎರಡನೇದು, 1964ರಿಂದ 76 3, ಆಮೇಲೆ 1976ರಿಂದ ಪ್ರಸ್ತುತ ಅಂತಿದೆ. ಈಗ 5ನೇ ಪೀಳಿಗೆ ಕೂಡ ಪ್ರಸ್ತುತ ಮತ್ತು ಭವಿಷ್ಯ ಆಗಿರುವಂಥದ್ದು. ಈ ಪೀಳಿಗೆಯಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಬಳಕೆಯಾಗುತ್ತೆ. ಈಗ ಅತಿ ವೇಗವಾಗಿ ಹೆಚ್ಚು ಮನ್ನಣೆಯನ್ನು ಪಡಿತಾ ಇರುವಂಥದ್ದು AI ಆಗಿರುವಂಥದ್ದು. ಇದು ಇಂದಿನ ಭವಿಷ್ಯದ ತಂತ್ರಜ್ಞಾನವಾಗಿದೆ. ಇಲ್ಲಿ ಕಂಪ್ಯೂಟರ್ಗಳು ಸ್ವಂತವಾಗಿ ಯೋಚಿಸುವ ಶಕ್ತಿಯನ್ನ ಪಡೆಯುತ್ತಿವೆ. ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ವಾಯ್ಸ್ ರೆಕಗ್ನಿಷನ್ ಅಂದ್ರೆ ಧ್ವನಿ ಗುರುತಿಸುವಿಕೆ. ಉದಾಹರಣೆಗೆ ಗೂಗಲ್ ಅಸಿಸ್ಟೆಂಟು, ಸಿರಿ, ರೊಬೊಟಿಕ್ ಮಿಷನ್ ಲರ್ನಿಂಗ್ಸ್ ಇವೆಲ್ಲವೂ ಇದರ ಭಾಗವಾಗಿವೆ. ಈಗಂತೂ ಕೆಲವೊಂದು ಇದನ್ನೇ ಮಾಡಬೇಕಾಗಿದೆ. ನೋಡೋಣ. ಈಗ ನಾವು 5 ಏನು ಪೀಳಿಗೆಗಳು ಅಥವಾ ಜನರೇಷನ್ ನೋಡಿವಿ. ಅದನ್ನು ಸಿಂಪಲ್ ಆಗಿ ಮುಖ್ಯಾಂಶಗಳ ತರ ನೋಡೋಣ. 1ನೇ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅತಿ ದೊಡ್ಡ ಗಾತ್ರ ಮತ್ತು ನಿಧಾನಗತಿ. 2ರಲ್ಲಿ ಟ್ರಾನ್ಸಿಸ್ಟರ್ ಸ್ವಲ್ಪ ಚಿಕ್ಕದು ಮತ್ತು ವೇಗ ಹೆಚ್ಚು. 3ನೇದರಲ್ಲಿ ಐಸಿ ಚಿಪ್, ಕೀಬೋರ್ಡ್ಗಳ, ಮಾನಿಟರ್ಗಳ ಬಳಕೆಯನ್ನು ಮಾಡ್ತೀವಿ. 4ನೇ ಪೀಳಿಗೆಯಲ್ಲಿ ಮೈಕ್ರೋ ಪ್ರೊಸೆಸರ್, PC, ಇಂಟರ್ನೆಟ್, ಸ್ಮಾರ್ಟ್ಫೋನ್. 5ನೇ ಪೀಳಿಗೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟ್, ಸ್ವಯಂ ನಿರ್ಧಾರ. ಅರ್ಥ ಆಯ್ತಲ್ಲ. 1ನೇ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್, 2ನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್, 3ನೇ ಪೀಳಿಗೆಯಲ್ಲಿ ಐಸಿ ಚಿಪ್, 4ನೇ ಪೀಳಿಗೆಯಲ್ಲಿ ಮೈಕ್ರೋ ಪ್ರೊಸೆಸರ್ಸ್. ಓಕೆ, 5ನೇ ಪೀಳಿಗೆಯಲ್ಲಿ AI. ಇಷ್ಟನ್ನ ನೀವು ತಿಳ್ಕೊಂಡ್ರೆ ಖಂಡಿತವಾಗಿ 1 ಇಲ್ಲ 2 ಮಾರ್ಕ್ಸ್ ಕಂಪಲ್ಸರಿ ನಿಮಗೆ ಬರುವಂತದ್ದು. ಇನ್ನು ಕಂಪ್ಯೂಟರ್ ಭಾಷೆಗಳ ಬಗ್ಗೆ ನೋಡೋಣ. ಕಂಪ್ಯೂಟರ್ ಭಾಷೆಯಲ್ಲಿ 2 ನೋಡ್ಬೋದು. ಒಂದು ಕೆಳ ಹಂತದ ಭಾಷೆ ಅಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಎನ್ನುವಂಥದ್ದು.
ಕೆಳಮಟ್ಟದ ಭಾಷೆ ಅಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ನಾವು ನೋಡೋದಾದ್ರೆ ಸಿಸ್ಟಮ್ ಲ್ಯಾಂಗ್ವೇಜ್ ಆಗಿ ಬಳಸಲಾಗುತ್ತೆ, ಅದುವೇ 0-1 ಏನಿದೆ ಇದನ್ನು ಬಳಸಲಾಗುತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ಏನು ಕೂಡ ಕೆಳ ಹಂತದ ಭಾಷೆಗಳಿಗೆ ಉದಾಹರಣೆ. ಇಲ್ಲಿ ನಾವು ಹ್ಯಾಡ್, ಸಬ್, ಮಲ್ಟಿಪಲ್ ಅಂದ್ರೆ ಕೂಡುವಂಥದ್ದು, ಕಳೆಯುವಂಥದ್ದು, ಗುಣಿಸುವಂಥದ್ದು ಏನಿದೆ ಅದನ್ನು ನಾವು ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಕೆಳಮಟ್ಟದ ಲ್ಯಾಂಗ್ವೇಜ್ ಅಲ್ಲಿ ನಾವು 0 ಮತ್ತು 1 ನೋಡ್ತೀವಿ. ಅದ್ರ ಜೊತೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಕೂಡ ಕೆಳ ಹಂತದ ಭಾಷೆ ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗುತ್ತೆ. ಇನ್ನು ಉನ್ನತ ಮಟ್ಟದ ಭಾಷೆ ಅಂದ್ರೆ ಐ ಲೆವೆಲ್ ಭಾಷೆಯಲ್ಲಿ ಏನಾದ್ರು ಬಳಸ್ತೇವೆ, ಇತ್ತೀಚೆಗೆ ಬಳಸುವಂತಹ ಭಾಷೆಗಳು ಪ್ರೋಟಾನ್, ಜಾವಾ, ಕೋಬಾಲ್. ಇನ್ನು ಯಾವ ಪೀಳಿಗೆಯಲ್ಲಿ ಯಾವ ಭಾಷೆಯನ್ನು ಬಳಸಲಾಯಿತು ಅಂತ ನೋಡೋದಾದ್ರೆ ನೋಡಿ, 1ನೇ ತಲೆಮಾರು 1946 ಇದೆ, 42, ಬಟ್ ಇಲ್ಲಿ ನೋಡಿ ಇಲ್ಲಿ 40ರಿಂದ 56 ಅನ್ನುವಂಥದ್ದು ಇರಬಹುದು. ಅಂದ್ರೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬಟ್ ಇದು ಅಪ್ರಾಕ್ಸಿಮೇಟಲ್, ಎಲ್ಲೂ ಯಾವ ವರ್ಷ ಅಂತ ಕೇಳಲ್ಲ, ಬಟ್ ಆದ್ರೂ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳಿರುವಂಥದ್ದು. ಸಿಸ್ಟಮ್ ಲ್ಯಾಂಗ್ವೇಜ್ ಬಳಕೆಯನ್ನು ಮಾಡಲಾಗುತ್ತೆ, ಅದರಲ್ಲಿ ಮೊದಲ ಪೀಳಿಗೆಯಲ್ಲಿ ಅದನ್ನ ಬೈನರಿ ಸಂಖ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಏನು ಕಂಪ್ಯೂಟರ್ ಸ್ವಿಚ್ ಅಷ್ಟೇ ಗೊತ್ತು, ಅಂದ್ರೆ ಅಲ್ಲಿ ಅಂದ್ರೆ 1 ಇದ್ರೆ ಆನು, 0 ಇದ್ರೆ ಆಫ್ ಅನ್ನುವಂಥದ್ದು ಮಾತ್ರ ಮೊದಲ ಪೀಳಿಗೆಯಲ್ಲಿ ಗೊತ್ತಿರುತ್ತೆ. ಎರಡನೇ ಪೀಳಿಗೆಯಲ್ಲಿ 55ರಿಂದ 64 ಅಂತ ಹೇಳಿದಂಗೆ ಅಸೆಂಬ್ಲಿ ಭಾಷೆಯ ಬಳಕೆಯನ್ನು ಮಾಡಲಾಗುತ್ತೆ. ಅಸೆಂಬ್ಲಿ ಭಾಷೆಯಲ್ಲಿ ಸಿಂಬಾಲಿಕ್ ಭಾಷೆ ಅಂತ ಕೂಡ ಕರೀತಾರೆ. ಒಂದರಲ್ಲಿ ಬೈನರಿ ಭಾಷೆ ಅಂದ್ರೆ 0.0 ಮತ್ತು 1, ಎರಡರಲ್ಲಿ ಸಿಂಬಾಲಿಕ್ ಭಾಷೆ ಅಸೆಂಬ್ಲಿ ಭಾಷೆಯನ್ನು ಬಳಸ್ತಾರೆ. 3ನೇ ತಲೆಮಾರಿನಲ್ಲಿ 64ರಿಂದ 75 ಇಲ್ಲಿ ಐ ಲೆವೆಲ್ ಭಾಷೆಗಳಾದ 3ನೇದರಲ್ಲಿ ಪ್ರೋಟಾನ್ ಮತ್ತು ಕೋಬಾಲ್ಗಳನ್ನು ಬಳಕೆ ಮಾಡ್ತಾರೆ. ಇನ್ನು ಪ್ರೋಟಾನ್ ಅಂದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅನ್ನುವಂಥದ್ದು, ಇದನ್ನ ಜಾನ್ ಬ್ಯಾಕೆಸ್ ಆವಿಷ್ಕಾರ ಮಾಡ್ತಾರೆ. ಕೋಬಾಲ್ ಎಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ 1959ರಲ್ಲಿ, ಇದನ್ನ ಗ್ರೇಸ್ ಊಪರ್ ಮೋರೆ ಕಂಡಿಡ್ತಾರೆ. ಓಕೆ, ಇನ್ನು 4ನೇ ತಲೆಮಾರು ಮತ್ತು ಪ್ರಸ್ತುತ ಅಂತ ಏನಿದೆ, ಇಲ್ಲಿ ಕ್ವೈರಿ ಲ್ಯಾಂಗ್ವೇಜ್ ಅನ್ನ ಬಳಸಲಾಗುತ್ತೆ. ನಾನ್ ಪ್ರೊಸೆಸಿಂಗ್ ಕೋಡಿಂಗ್ ಕೂಡ ಶುರುವಾಗುತ್ತೆ. ಇತರ ಭಾಷೆಗಳು ಅಂದ್ರೆ ಮೈಕ್ರೋಸಾಫ್ಟ್ ಫ್ರಂಟ್ ಪೇಜ್ಗಳಲ್ಲಿ ನೀವು ನೋಡಬಹುದು. JSP ಮತ್ತೆ SQL ಗಳನ್ನು ಕೂಡ ಬಳಸ್ತಾರೆ. ಪ್ರಸ್ತುತ 5ನೇ ತಲೆಮಾರಿನಲ್ಲಿ ಕೃತಕ ಬುದ್ಧಿಮತ್ತೆ ಸ್ಮಾರ್ಟರ್ ಎನ್ನುವಂಥ ಭಾಷೆ AI ಬಳಕೆಯನ್ನು ಮಾಡಲಾಗುತ್ತೆ. OPS 5, ಫೋರ್ಲಾಂಗೋ, ಲಿಪ್ಸ್, ಮರ್ಕ್ಯುರಿ ಕೂಡ ಬಳಸಲಾಗುತ್ತೆ. ಇನ್ನು ಕಂಪ್ಯೂಟರ್ ಆಧಾರದ ಮೇಲೆ ಕಂಪ್ಯೂಟರ್ನ ಎಷ್ಟು ವಿಧವಾಗಿ ಬಳಸ್ತಾರೆ ಅಂದ್ರೆ ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಹಾಗೂ ಮೈಕ್ರೋ ಕಂಪ್ಯೂಟರ್. ಕೆಲಸದ ಆಧಾರದ ಮೇಲೆ ಎಷ್ಟನ್ನು ಬಳಸ್ತಾರೆ ಅಂತ ನೋಡೋದಾದ್ರೆ ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್. ಅನಲಾಗ್ ಅಂದ್ರೆ ತಾಪಮಾನ, ಒತ್ತಡ ಇವುಗಳಿಗೆ. ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ಮನೆಯಲ್ಲಿ ಉಪಯೋಗಿಸ್ತಾರೆ. ಹೈಬ್ರಿಡ್ ಅಂದ್ರೆ ಇವೆರಡನ್ನು ಸೇರಿಸಿ ಹೈಬ್ರಿಡ್ ಕಂಪ್ಯೂಟರ್. ಹೈಬ್ರಿಡ್ ಕಂಪ್ಯೂಟರ್ಗಳನ್ನ ECG, ಪೆಟ್ರೋಲ್ ಬಂಕ್ಗಳಲ್ಲಿ ಇವುಗಳನ್ನು ಮಾಡಲಾಗುತ್ತೆ. ಫ್ಯಾಕ್ಚಾ ಎನ್ನುವಂಥದ್ದು ಹೈಬ್ರಿಡ್ ಕಂಪ್ಯೂಟರ್ ಅನ್ನ 1976ರಲ್ಲಿ ಶೋಧಿಸಲಾಯಿತು. ಇನ್ನು ಫಾದರ್ ಆಫ್ ಕಂಪ್ಯೂಟರ್ ಎಂದು ಯಾವುದನ್ನ ಕರೀತಾರೆ ಅಂದ್ರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅನ್ನ ಕರೆಯುತ್ತಾರೆ. ಟ್ರೈಡ್ ಪ್ರೆಡಿಕ್ಟರ್ ಕಂಪ್ಯೂಟರ್ ಇದೊಂದು ಅನಲಾಗ್ ಕಂಪ್ಯೂಟರ್ ಆಗಿರುವಂಥದ್ದು. ಸಮುದ್ರದ ಅಲೆಗಳ ಸಿಗ್ನಲ್ಗಳನ್ನು ಕೊಡುವ ಕೆಲಸವನ್ನ ಇದು ಮಾಡುವಂಥದ್ದು. ಇನ್ನು ಇನ್ಸ್ಟ್ರಕ್ಷನ್ಸು, ಪ್ರೋಗ್ರಾಮ್ಸು, ಸಾಫ್ಟ್ವೇರ್ ಇದು ಕಂಪ್ಯೂಟರ್ನ ಬೇಸಿಕ್ ನೀಡ್ ಆಗಿರುವಂಥದ್ದು. ಇನ್ನು ಕೆಲವೊಂದು ಪ್ರಶ್ನೆಗಳಿದೆ, ನೋಡೋಣ. ಫಾದರ್ ಆಫ್ ಕಂಪ್ಯೂಟರ್ ಎಂದು ಯಾವುದನ್ನ ಕರೀತಾರೆ ಅಂದ್ರೆ ಮೈನ್ ಫ್ರೇಮ್ ಕಂಪ್ಯೂಟರ್ ಅನ್ನ. ಕಂಪ್ಯೂಟರ್ಗಳ ಗ್ರ್ಯಾಂಡ್ ಫಾದರ್ ಅಂತ ಯಾವುದನ್ನು ಕರೀತಾರೆ? ಸೂಪರ್ ಕಂಪ್ಯೂಟರ್ನ. ಟ್ರೈಡ್ ಕಂಪ್ಯೂಟರ್ ಇದೊಂದು ಅನಲಾಗ್ ಕಂಪ್ಯೂಟರ್ ಆಗಿರುವಂಥದ್ದು. ಗಾತ್ರಗಳ ಆಧಾರದ ಮೇಲೆ ಕಂಪ್ಯೂಟರ್ನ ವರ್ಗೀಕರಣ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ. ಅದಾದ ಮೇಲೆ ನಿಮಗೆ ಕೆಲವೊಂದು ಕ್ವಶನ್ ಆನ್ಸರ್ ಕೂಡ ಇರುವಂಥದ್ದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಟೀಚರ್ಸ್ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಇದನ್ನ ತಪ್ಪದೆ ಸೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.